ಹಾಯ್ ಫ್ರೆಂಡ್, ನನ್ನ ಹೊಸ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಜಮಾನ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಝಾನ್ಸಿ ಅವರ ತಾತ ಮಲ್ಲಿ ತಬಲ ರೆಡಿಯಾ ಎಲ್ಲವೂ ಅಂದಾಗ ಹೌದು ರೆಡಿ ಇದೆ ಅಂತ ಹೇಳ್ತಾರೆ. ಅವರು ಅವರಿಬ್ಬರನ್ನು ಮಾತಾಡ್ಕೊಳೋದಕ್ಕೆ ಬಿಡಿ ಅಂತ ಹೇಳ್ತಾರೆ. ಆಗ ಝಾನ್ಸಿನೂ ಹಾಗೂ ರಾಘು ಅವರು ತಾತನ ಕಾಲಿಗೆ ಬಿದ್ದಾಗ ಶೀಘ್ರಮೇವ ಒಂದು ಗಂಡು ಒಂದು ಹೆಣ್ಣು ಪ್ರಾಪ್ತಿರಸ್ಸು ಅಂತ ಅವ್ರ ತಾತ ಆಶೀರ್ವಾದ ಮಾಡ್ತಾರೆ. ಝಾನ್ಸಿ ಅವರು ಅವ್ರ ತಾತನ ಕಾಲಿಗೆ ಬಿದ್ದ ಮೇಲೆ ಒಳಗಡೆ ಹೋಗ್ತಾರೆ. ಆಗ ತಾತ ಇದ್ಬಿಟ್ಟು ರಾಘುಗೆ ನೀನೇನಪ್ಪ ಇಲ್ಲಿ ನಿಂತಿದ್ಯಾ, ಸರಿ ಹೊರಡು ಒಳಗಡೆ ಅಂತ ಹೇಳ್ತಾನೆ. ರಾಘು ಆಗ ಒಳಗಡೆ ಹೊರಡ್ತಾನೆ. ರಾಘು ತಂಗಿಯ ಗೆಳತಿ ಬಂದು ನಿಮ್ಮಣ್ಣನಿಗೆ ಝಾನ್ಸಿ ಮೇಡಮ್ ಜೊತೆ ಮದುವೆ ಆಗಿದೆ ಎಂದು ಹೇಳ್ತಾಳೆ. ಪಲ್ಲವಿ ತಂಗಿ ನಮ್ಮಣ್ಣ ತಾಳಿ ಕಟ್ಟಿರೋದನ್ನ ಪ್ರೂವ್ ಮಾಡಬೇಕು ಅಂತ ಏನಕ್ಕೆ ಇಷ್ಟೊಂದು ಒದ್ದಾಡ್ತಿದ್ಯಾ ಅಂತ ಕೇಳಿದಾಗ ಅಂದರೆ ನಮ್ಮ ಫ್ರೆಂಡ್ ಪಲ್ಲವಿಗೆ ಮೋಸ ಆಗಬಾರ್ದು, ಮದುವೆ ಆಗೋ ಹುಡುಗನ ತಂಗಿನ ಮದುವೆ ಆದರೆ ಅಲ್ವಾ ನನ್ನ ಫ್ರೆಂಡ್ ಜೀವನ ಚೆನ್ನಾಗಿರೋದು ಅಂತ ತಿಮ್ಮಣ್ಣಂಗೆ ಫೋನ್ ಮಾಡ್ತಾಳೆ. ತಿಮ್ಮಣ್ಣಂಗೆ ಫೋನ್ ಮಾಡಿದಾಗ ನನ್ನ ಫ್ರೆಂಡ್ ನಂಬರ್ಗೆ ಕಳಿಸು ಅಂತ ನಂಬರ್ನ ಕಳಿಸ್ತಾಳೆ. ನಾಗಾರ್ಜುನ್ ತುಳಸಿನ ಕೆಲಸ ಮುಗೀತಲ್ವಾ ಹೊರಡೋಣ ಅಂತ ಕೇಳ್ತಾಳೆ. ಆಗ ತುಳಸಿ ನಾಳೆ ದಿನ ನೆನೆಸ್ಕೊಂಡ್ರೆ ಐ ಆಮ್ ಸೋ ಎಕ್ಸೈಟೆಡ್ ಅಂತ ಖುಷಿ ಪಡ್ತಾ ಇರೋವಾಗ ಝಾನ್ಸಿ ಅವರು ಬಂದು ಅತ್ತೆ ಅಂತ ತುಳಸಿ ರೆಡಿನಾ ಬೇಬಿ ಅಂತ ಝಾನ್ಸಿನ ಕೇಳಿದಾಗ ಝಾನ್ಸಿ ನಾನು ರೆಡಿ ಬಿಡತ್ತೆ, ನೀನೇನು ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾಳೆ. ತವ್ರ ಮನೆಗೆ ಯಾರಿದ್ದಾರೆ ಝಾನ್ಸಿ, ಇದೆಲ್ಲ ಕರ್ತವ್ಯ ನಂದೇ ಅಲ್ವಾ ಅಂತ ತುಳಸಿ ಹೇಳ್ತಾಳೆ. ಇನ್ಮೇಲೆ ನೀನು ನೋಡೋದು ಯಾವತ್ತೂ ಬದಲಾಗ್ದರೆ ಇರೋ ನಿಮ್ಮ ಅತ್ತೆನ ಅಂತ ಝಾನ್ಸಿಗೆ ಹೇಳ್ತಾಳೆ ತುಳಸಿ. ನೋಡು, ನೀನೀಗ ಇಲ್ಲಿಗೆ ಬರೋ ಹಾಗಿಲ್ಲ, ಫಸ್ಟು ನೀನು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಆನಂತರ ಇಲ್ಲಿಗೆ ಬರಬೇಕು, ಕೈಯಲ್ಲಿ ಹಾಲಿಡ್ಕೊಂಡು ಬರಬೇಕು ಅಂತ ತುಳಸಿ ಝಾನ್ಸಿಗೆ ಹೇಳ್ತಾಳೆ. ಆದರೆ ಆ ಶಾಸ್ತ್ರಗಳನ್ನೆಲ್ಲ ಉಲ್ಟಾ ಮಾಡಿದ್ದೀನಿ ಮಾವ ಅಂತ ಹೇಳ್ತಾಳೆ. ಗಂಡ ಹಾಲು ತರ್ತಾನೆ, ನಾನು ರೂಮಲ್ಲಿರ್ತೀನಿ ಅಂತ ನಾನು ಮದುವೆ ಆಗಿರ್ಬೋದು ಆದರೆ ನನ್ನ ವ್ಯಕ್ತಿತ್ವ ಯಾವತ್ತೂ ಬದಲಾಗಲ್ಲ ಅಂತ ಝಾನ್ಸಿ ಹೇಳ್ತಾಳೆ. ತಾತನ ಒತ್ತಾಯಕ್ಕೆ ತಗ್ಗಿ ಬಗ್ಗಿ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಷ್ಟೇ, ಆದರೆ ಇದೆಲ್ಲ ಹೀಗೆ ಇರಲ್ಲ. ತಾತ ಯಾವುದೇ ಕಾರಣಕ್ಕೂ ನೋವು ತಿನ್ನಬಾರ್ದು ಅನ್ನೋದಷ್ಟೇ ಉದ್ದೇಶ. ಆದರೆ ಗಂಡನ ಕತ್ತಿಗೆ ನಾನೇ ತಾಳಿ ಕಟ್ಟಂಗಿದ್ರೆ ನಾನೇ ತಾಳಿ ಕಟ್ತಿದ್ದೆ ಅಂತ ಝಾನ್ಸಿ ಹೇಳ್ತಾಳೆ. ಅತ್ತೆ ನನ್ನ ನ್ಯೂ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳಲ್ವಾ ಅಂತ ಕೇಳಿದಾಗ ನಾಳೆ ಸೋಲೋ ನಿನ್ನ ಸಂಸಾರಕ್ಕೆ ಎಷ್ಟು ಆಲ್ ದ ಬೆಸ್ಟ್ ಹೇಳಿದ್ರು ಅಷ್ಟೇ ಅಂತ ಮನಸಲ್ಲೇ ತುಳಸಿ ಯೋಚನೆ ಮಾಡ್ತಿರ್ತಾಳೆ. ಏನು ನೋಡ್ತಾ ಇದೆಯಾ ರಾಯ್ ಅಂತ ರಾಘು ಕೇಳಿದಾಗ ರಾಯ್ ಇದ್ಬಿಟ್ಟು ಬಾಡಿ ಶೇಪ್ ಹೀಗೆ ಇರುತ್ತಾ ನಾಳೆ ಅಂತ ನೋಡ್ತಾ ಇದ್ದೀನಿ. ತಲೆ ಎತ್ಕೊಂಡು ಓಡಾಡ್ತಿದ್ದ ನನ್ನ ಈ ಜೀವನದಲ್ಲಿ ತಲೆ ತೆಗ್ಸೋದ್ರಿಂದ ಯಾವುದೇ ಏನೂ ಲಾಸ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬದುಕಿಗೂ ಬೀಗ ಅವಕಾಶ ಯಾವತ್ತಾದರೂ ಒಂದಿನ ಸಿಗುತ್ತೆ ಅಂತ ನಂಬಿಕೆ ಇದೆ ಅಂತ ನೀನು ನೋಡಿ ಕಲ್ತಿದ್ದೀನಿ ರಾಯ್. ನನಗೇನಾಗುತ್ತೆ ಅಂತ ನನಗೆ ಯೋಚನೆ ಇಲ್ಲ ರಾಯ್, ನನ್ನ ಕುಟುಂಬ ಚೆನ್ನಾಗಿರಬೇಕು ಅನ್ನೋದಷ್ಟೇ ನನ್ನ ಯೋಚನೆ ಅಂತ ರಾಘು ಹೇಳ್ತಾನೆ. ಹಾಲ್ ರೆಡಿ ಇದೆ, ಕೇಸರಿ ಹಾಕಿರೋ ಹಾಲ್ ರೆಡಿ ಇದೆ ಎಂದು ಮಲ್ಲಿ ತಂದು ಕೊಡ್ತಾಳೆ. ಬೆಂಡಾಗಬಾರ್ದು ಚಿಕ್ಕ ಯಜಮಾನ್ರೆ ಅಂತ ಹೇಳಿದಾಗ ಬೆಂಡಾಗೋದನ್ನ ಯೋಗ ಅಂತಾರೆ ಅಂತ ರಾಘು ಹೇಳ್ತಾನೆ. ಹೇಳಿದ್ದು ಚೆನ್ನಾಗಿತ್ತು, ಆದರೆ ಏನೂ ಅರ್ಥ ಆಗಲಿಲ್ಲ ಅಂದ್ಕೊಂಡು ಎಲ್ಲರೂ ಒಳಗಡೆ ಹೊರಟಾಗ ತಾತ ಸಿಕ್ಬಿಟ್ಟು ಏನು ತಗೊಂಡೋಗ್ತಾ ಇದೆಯಾ ಅಂತ ಕೇಳಿದಾಗ ಮೇಡಮ್ಗೆ ಹಾಲು ತಗೊಂಡೋಗ್ತಾ ಇದ್ದಾರೆ ಅಂತ ವಾಟ್ ಏ ರಾಘು, ನಿಂಗೇನು ತಲೆ ಕೆಟ್ಟಿದ್ಯಾ ಅಂತ ಅವರ ತಾತ ಕೇಳ್ತಾರೆ. ನಿನಗೇನು ತಲೆ ಕೆಟ್ಟಿದ್ಯಾ, ಇದು ನಿನ್ನ ಸಂಸಾರದ ಮೊದಲನೇ ರಾತ್ರಿ, ನೀನು ಒಳಗಡೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡಿರ್ಬೇಕು. ಝಾನ್ಸಿ ನಾಚ್ಕೊಂಡು ಹಾಲು ತಗೊಂಡು ಬರ್ತಾಳೆ, ಅದು ರೂಲು ಅಂತ ಅವ್ರ ತಾತ ಹೇಳ್ತಾರೆ. ರೂಲ್ನ ಬ್ರೇಕ್ ಮಾಡೋದು ಝಾನ್ಸಿ ಮೇಡಮ್ ಅವರ ಸ್ಟೈಲ್ ಅಲ್ವಾ ಸರ್ ಅಂತ ಹೇಳ್ತಾಳೆ. ಅದೊಂದು ವಿಚಾರದಲ್ಲಿ ಝಾನ್ಸಿ ಮೇಡಮ್ ಅವರು ರಾಜಿ ಆಗಲ್ಲ ಅಂತ ಹೇಳ್ತಾರೆ. ಅವ್ರ ತಾತ ಝಾನ್ಸಿ ಎಲ್ಲಿದ್ದಾಳೆ, ಝಾನ್ಸಿ ಅಂತ ಕೂಗಿದಾಗ ರಾಘು ಇರ್ಲಿ ಬಿಡಿ ತಾತ ಅಂತ ಹೇಳ್ತಾನೆ. ರಾಘು ಇದ್ಬಿಟ್ಟು ಇರ್ಲಿ ಬಿಡಿ ತಾತ, ಅವಾಗವಾಗ ಹೆಣ್ಣು ಗೆಲ್ಬೇಕಲ್ವಾ ತಾತ, ಇದು ಮೊದಲಿಂದ ಬಂದ ಪದ್ಧತಿ ಅಂತೀರಾ, ಬದಲಾಗ್ಲಿ ಬಿಡಿ ತಾತ, ಪರವಾಗಿಲ್ಲ, ಸಂಸಾರ ಅನ್ನೋದು ಹೊಂದಾಣಿಕೆ ಅಲ್ವಾ ತಾತ, ಇರಲಿ ಬಿಡಿ ಅಂತಾನೆ. ಎರ ಜವಾಬ್ದಾರಿನ ಗಂಡು ಹೊತ್ಕೊಳಕ್ಕಂತೂ ಸಾಧ್ಯನೇ ಇಲ್ಲ, ಈ ಹಾಲಿನ ಲೋಟನಾದರೂ ಹೊತ್ಕೊಳೋ ಜವಾಬ್ದಾರಿ ನನಗೆ ಬಿಡಿ ತಾತ, ಪರವಾಗಿಲ್ಲ ಅಂತ ರಾಘು ಹೇಳ್ತಾನೆ. ಇದ್ರಲ್ಲಿ ತಪ್ಪೇನಿದೆ ಬಿಡಿ ತಾತ, ಭೂಮಿನ ಹೆಣ್ಣು ಅಂತಾರೆ, ಅದರಲ್ಲಿ ಬೆಳೆಯೋ ಬೆಳೆಯನ್ನ ನಾವು ತಿಂತೀವಿ ಗಂಡು ಮಕ್ಕಳು, ಸತ್ತಾಗ ಹೂಡೋ ಗಂಡಿನ ಬಾಡಿನ ಯಾವತ್ತಾದರೂ ಬೇಡ ಅಂದಿದ್ಯಾ ತಾತ ಅಂತ ರಾಘು ಕೇಳ್ತಾನೆ. ಸೂರ್ಯ ಅನ್ನೋದು ಕೂಡ ಒಂದು ಗಂಡು, ಆದರೆ ಹೆಣ್ಣಿನ ಮೇಲೆ ಬೀಳಲ್ಲ ಅಂತ ಯಾವತ್ತೂ ಹೇಳಿಲ್ಲ ತಾತ ಅಂತ ಹೇಳ್ತಾನೆ. ರಾಘು ಹೇಳಿದ್ದನ್ನು ಕೇಳಿ ಅವರ ತಾತ ಶಬಾಷ್, ಆಲ್ ದ ಬೆಸ್ಟ್, ಹೋಗಿ ಬಾ ಅಂತ ಕಳಿಸಿಕೊಡ್ತಾನೆ. ನೋಡಿದ್ರಾ, ಗಂಡು ಹೆಣ್ಣು ಇಬ್ಬರು ಇದ್ದಾರೆ ತಾನೇ ಅಂತ ಕೇಳ್ತಾಳೆ. ಅದರಲ್ಲಿರೋದು ನಿಮ್ಮ ಅಣ್ಣ ರಾಘುನೇ ಅಲ್ವಾ ಅಂತ ಕೇಳಿದಾಗ ನಿಮ್ಮ ಕುಟುಂಬಕ್ಕೆ ಮೋಸ ಮಾಡ್ತಿರೋದು ಅವನೇ, ಈಗೇನು ಹೇಳ್ತೀಯ ಪಲ್ಲವಿ ಅಂತ ಕೇಳ್ತಾಳೆ. ಆಯಿತು ಕಣೆ, ಆದರೆ ಎಲ್ಲೋ ಒಂದು ಕಡೆ ನಿನಗೆ ಮೋಸ ಆಗ್ತಿದೆ ನೆನ್ಪಿಟ್ಕೊ ಅಂತ ಹೇಳ್ತಾಳೆ.
ಮುಚ್ಚೋ ಬಾಯಿ ಅಂತ ಝಾನ್ಸಿ ಜೋರಾಗಿ ಕಿರಿಸ್ತಾಳೆ. ನಾನು ಪರ್ಮಿಷನ್ ಇದ್ದಿದ್ದಕ್ಕೆ ಅಲ್ವಾ ನಿನಗೆ ಎಂಟ್ರಿ ಸಿಕ್ಕಿದ್ದು ಅಂತ ಹೇಳ್ತಾಳೆ. ಓಕೆ, ನೀವೇನೇ ಹೇಳಿದ್ರು ನಾನು ಕೇಳೋ ಸ್ಥಿತಿಯಲ್ಲಿದ್ದೀನಿ ಅಂತ ರಾಘು ಹೇಳ್ತಾನೆ. ನೋ ಪ್ರಾಬ್ಲಮ್ ಅಂತ ಝಾನ್ಸಿ ಬೆಡ್ ಮೇಲೆ ರಾಘು ಕೂತಾಗ ಎದ್ದೋಳೋ ಮೇಲೆ ಅಂತ ಹೇಳ್ತಾಳೆ. ಏನು ಮುಖ ನೋಡ್ತಿದ್ಯಾ, ಎದ್ದೋಳು ಮೇಲೆ, ನನ್ನ ಹಾಸಿಗೆ ಮೇಲೆ ಕೂತ್ಕೊಳ್ಳೋ ಅಧಿಕಾರ ನಿನಗೇನಿದೆ ಅಂತ ಹೇಳ್ತಾಳೆ. ರೂಮಲ್ಲಿ ನಾವಿಬ್ಬರೇ ಇದ್ದೀವಿ ಅಂದಿದ್ದ ಮಾತ್ರಕ್ಕೆ ನನ್ನ ಪಕ್ಕ ಬಂದು ಮಲ್ಕೊಬೋದು ಅಂತ ಅಂದ್ಕೊಂಡಿದ್ಯಾ ಅಂತ ಝಾನ್ಸಿ ಕೇಳ್ತಾಳೆ. ಎಷ್ಟೋ ದುರಂಕಾರ ನಿನಗೆ ಈಡಿಯಟ್ ಅಂತ ಬೈತಾಳೆ. ದಿಂಬನ್ನೆಲ್ಲ ಎಸ್ತು ನಿನ್ನ ಜಾಗ ಅದು ಅಂತ ಅಲ್ಲಿಗೆ ಕಳಿಸ್ತಾಳೆ. ಹೋಗಲ್ ಬಿದ್ಕೋ ಅಂತ ಝಾನ್ಸಿ ಹೇಳಿದಾಗ ಓಕೆ ಮೇಡಮ್ ಅಂತ ಹೋಗಿ ಮನಿಕಂತಾನೆ ರಾಘು. ತುಳಸಿ ಝಾನ್ಸಿ ರೂಮಲ್ಲಿ ವಿಡಿಯೋ ರೆಕಾರ್ಡ್ ಇಟ್ಟಿರ್ತಾಳೆ ಏನು ನಡೆಯುತ್ತೆ ಅಂತ ತಿಳ್ಕೊಳೋಕ್ಕೆ. ರಾಘು AC ಆನ್ ಮಾಡಿರೋ ಕಾರಣದಿಂದ ಚಳಿಗೆ ನಿದ್ದೆ ಬರ್ತಿಲ್ಲ ಅಂತ ಮೇಡಮ್ ಅಂತ ಕೂಗ್ತಾನೆ. ನನಗೆ ನಿದ್ದೆ ಬರ್ತಿಲ್ಲ ಮೇಡಮ್, ಪ್ಲೀಸ್ AC ಆಫ್ ಮಾಡಿ ಅಂತ ಹೇಳ್ತಾನೆ. ಅದಕ್ಕೆ ನನಗೆ ಮಿಡಲ್ ಕ್ಲಾಸ್ ಜನಗಳನ್ನು ಕಂಡ್ರೆ ಆಗಲ್ಲ ಅಂತ ಝಾನ್ಸಿ ರೇಗ್ತಾಳೆ. ಚಳಿಗೆ ಸಾಯೋ ಥರ ಆಗ್ತಿದೆ ಮೇಡಮ್ ಅಂದಾಗ ಝಾನ್ಸಿ ಇದ್ಬಿಟ್ಟು ಸತ್ತೋಗು ಪರವಾಗಿಲ್ಲ, ಹೇಗಿದ್ರು ಮದುವೆ ಆಗಿದೆ ಅಂತಾಳೆ. ನೀನು ಸತ್ರು ನನಗೇನು ಪರವಾಗಿಲ್ಲ, ಸಾಯಿ ಪರವಾಗಿಲ್ಲ ಅಂದಾಗ ರಾಘು ಇದ್ಬಿಟ್ಟು ಬಿಡಿ ಮೇಡಮ್ ಇಷ್ಟಕ್ಕೆಲ್ಲ ಸಾಯ ಮಾತ್ಯಾಕೆ ಅಂತಾನೆ. ಒಬ್ಳೇ ಇದ್ದೀನಿ ಅಂತ ಎದುರಿಸ್ಬೋದು ಅಂದ್ಕೊಂಡಿದ್ಯಾ, ಬಾಯಿ ಮುಚ್ಕೊಂಡು ಮನಿಕೋ, ನಾನು ಈ ಪ್ರಪಂಚದಲ್ಲಿ ಯಾರಿಗೂ ಎದುರಲ್ಲ ಅಂತ ಝಾನ್ಸಿ ಬೈತಾಳೆ. ಝಾನ್ಸಿ ಅವರ ತಾತ ಝಾನ್ಸಿಗೆ ಅಲ್ಲಿ ಅಂದರೆ ಭಯ ಅಂತ ಪ್ಲಾಸ್ಟಿಕ್ ಅಲ್ಲಿನ ತಗೊಬಂದಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ.